ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಡೈಲಿ ವ್ಲಾಗೇ ಇರುತ್ತೆ. ಧುರಂಧರ್ ಮೂವಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ನೋಡೋಣ ಟಿಕೆಟ್ ಸಿಗುತ್ತಾ ಏನೋ ಗೊತ್ತಿಲ್ಲ. ಸಿಕ್ಕಿದ್ರೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲ. ಸೊ ಅದಕ್ಕೂ ಮುಂಚೆ ಎಳ್ಳುಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟೋರ್ ರೂಮು ಮತ್ತು ಕಿಚನ್ನು ಎಲ್ಲ ಮನೆ ಫುಲ್ಲು ನಾವು ಕ್ಲೀನ್ ಮಾಡ್ಕೊಂಡ್ವಲ್ಲ. ಸೊ ಅವಾಗ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ಎಳ್ಳು ಅದೆಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು, ಬೇರೆ ಬೇರೆ ಬಾಕ್ಸಲ್ಲಿತ್ತು. ನಮಗಿರೋದೇ ಗೊತ್ತಿರಲಿಲ್ಲ. ಸೊ ಸೀಡ್ಸು ಕೂಡ ಎಷ್ಟೊಂದು ಸಿಕ್ತು. ಸೊ ಹಾಗಾಗಿ ಸೀಡ್ಸ್ ಎಲ್ಲ ಏನೂ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಗೊತ್ತು, ನಾನು ಒಂದೊಂದು ಸರಿನೂ ಒಂದೊಂದು ಥರ ಮಾಡ್ಕೋತೀನಿ. ಅಂದರೆ ಪೌಡರ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಪೌಡರು, ಇಲ್ಲಾಂದರೆ ಉಂಡೆ ಥರ ಏನಾದ್ರು ಮಾಡ್ಕೊಳ್ತೀನಿ. ಸೊ ಇವಾಗ ಡ್ರೈ ಫ್ರೂಟ್ಸ್ ಇಲ್ಲ, ಸ್ವಲ್ಪ ಬಾದಾಮ್ ಇದೆ ಅಷ್ಟೇ. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಸೀಡ್ಸ್ ಎಲ್ಲ ಜಾಸ್ತಿ ಇದೆ. ಈ ವಾಟರ್ ಮೆಲನ್ ಸೀಡ್ಸ್ ಆಗಿರ್ಬೋದು, ಸನ್ಫ್ಲವರ್ ಸೀಡ್ಸ್ ಅದೆಲ್ಲ ಯೂಸ್ ಮಾಡಿಕೊಂಡು, ಮತ್ತು ಕಪ್ಪುದು ಎಳ್ಳು ಎಲ್ಲ ಯೂಸ್ ಮಾಡಿಕೊಂಡು ಉಂಡೆ ಮಾಡ್ಕೊಳ್ಳೋಣ. ಸೊ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಕ್ವಿಕ್ಕಾಗಿ. ಬನ್ನಿ. ಸೀಡ್ಸ್ ಎಲ್ಲ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಮತ್ತು ಸ್ವಲ್ಪ ಮೆಂತ್ಯ ಕೂಡ ಇದರಲ್ಲಿ ಹಾಕಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತ್ಯ ಸ್ವಲ್ಪ ತಂಪಾಗುತ್ತೆ ಮತ್ತು ಹೇರ್ಸ್ಗೆ ಎಲ್ಲ ಒಳ್ಳೆಯದು ಅಂತ ಅದನ್ನು ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು. ನೋಡಿ ಇಷ್ಟಿದೆ. ಮತ್ತು ಇಲ್ಲಿ ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ, ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಾದಾಮ್ ಸ್ವಲ್ಪ ತೊಗೊಂಡಿದ್ದೀನಿ. ಬಾದಾಮ್ ಸ್ವಲ್ಪ ಇತ್ತು, ಸೊ ಅದನ್ನು ವೇಸ್ಟ್ ಮಾಡೋದು ಯಾಕೆ ಅಂತ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಗುಡ್ಡಿ ತಿನ್ಕೋತಾಳೆ, ಬಟ್ ಆದರೂ ಬೇಡ, ಸ್ವಲ್ಪ ಹಳೇದಾದರೆ ಅವಳಿಗೆ ಕೊಡೋಲ್ಲ, ಅದಕ್ಕೋಸ್ಕರ. ಮತ್ತು ಇಲ್ಲಿ ಕಪ್ಪುದು ಎಳ್ಳು ಮತ್ತು ಬಿಳಿ ಎಳ್ಳು ಎರಡೂ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬೆಲ್ಲ ಬೇಕಾಗುತ್ತೆ. ಇದು ಜಿಂಜರ್ ಪೌಡರು ಅಷ್ಟೇ. ಇಷ್ಟೇ ಐಟಮ್ಸ್ ಹಾಕ್ಬಿಟ್ಟು ಉಂಡೆ ಮಾಡ್ಕೊಳ್ಬೇಕು ಇವಾಗ. ಸೊ ಇದು ತಣ್ಣಗಾಗಲಿ ಸ್ವಲ್ಪ ಹೊತ್ತು, ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಇನ್ನೊಂದು ಐಟಮ್ ಹೇಳೋದು ಮರೆತುಬಿಟ್ಟೆ. ಒಣಕೊಬ್ಬರಿ ತುರಿನ ಹಾಕ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ಹಾಕಿದ್ದೀನಿ. ಇದಕ್ಕೆ ನೀವು ಬೇಕಾದರೆ ಡೆಸಿಕೇಟೆಡ್ ಕೋಕೋನಟ್ ಕೂಡ ಹಾಕ್ಕೊಳ್ಬೋದು. ಸೊ ನಾನು ಒಣಕೊಬ್ಬರಿ ತುರಿ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ. ಸೊ ಅದನ್ನು ಹಾಕ್ಕೊಂಡೆ ನೋಡಿ. ಇದೆಲ್ಲ ಲಮ್ಸಿ ಇರಬಾರ್ದು ಈ ಥರ. ಇದೆಲ್ಲ ತಣ್ಣಗಾಗಲಿ, ಆಮೇಲೆ ಪಾಕ ಮಾಡ್ಕೊಂಡು ಉಂಡೆ ಕಟ್ಕೊಳ್ಳೋಣ. ಇವಾಗ ಬೆಲ್ಲ ಸ್ವಲ್ಪ ಪಾಕ ಮಾಡ್ಕೊಳ್ಬೇಕು. ಪಾಕ ಅಂದರೆ ತೀರಾ ಜಾಸ್ತಿ ಪಾಕ ಅಂತಲ್ಲ, ಒಂದೇಳೆ ಬರಬೇಕು. ಒಂದೇಳೆ ಪಾಕ ಅಂತಾರಲ್ವ, ಅಷ್ಟು ಬಂದರೆ ಸಾಕು. ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಸ್ವಲ್ಪ ಕರಗಿಸಿದ್ರೆ ಸಾಕು. ನೋಡಿ ಎಷ್ಟಾಗಿದೆ ಉಂಡೆ. ಸ್ವಲ್ಪ ಕಹಿ ಇದೆ. ಕಹಿ ಯಾಕಂದರೆ ಕಪ್ಪುದು ಎಳ್ಳು ಅದು ಸ್ವಲ್ಪ ಕಹಿ ಬರುತ್ತೆ. ಮತ್ತು ಮೆಂತ್ಯ ಕೂಡ ಹಾಕ್ಕೊಂಡಿದ್ದೀನಲ್ಲ, ಅದು ಕಹಿ ಬರುತ್ತೆ. ಟೋಟಲ್ 25 ಆಗಿತ್ತು. ಸೊ ಒಂದೊಂದೆಲ್ಲ ತಿನ್ಕೊಂಡ್ವಿ. ಇಷ್ಟಿದೆ. ಇವಾಗ ಫಿಲಮ್ಗೆ ಹೊರಟಿದ್ದೀವಿ. ಬುಕ್ ಮಾಡಿದ್ದೀನಿ, ಆಟೋ ಬುಕ್ ಮಾಡಿದ್ದೀನಿ, ಬರುತ್ತೆ ಅಷ್ಟರಲ್ಲಿ. ಬೇಗ ತಲೆ ಬಚ್ಕೊಂಡು ರೆಡಿ ಆಗಿಬಿಡೋಣ. ನಾನು ನೋಡಿ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ನಾನು. ಆಪೋಸಿಟ್ ಸ್ಟೈಲು ಏನು ಮತ್ತು ಸ್ಟುಡಿಯೋ ಎರಡೂ ಹೀಗೆ. ಎಷ್ಟು ಬಿಸಿಲಿದೆ ಗೈಸ್, ಫುಲ್ ಸ್ವೆಟ್ ಆಗ್ತಿದ್ದೀನಿ. ನೋಡಿ ಫುಲ್ಲು ರೆಡ್ ಆಗಿಬಿಟ್ಟಿದ್ದೀನಿ ನಾನಿಲ್ಲ ಒಂದು ಡ್ಯಾನ್ಸ್ ಆಡ್ತೀನಿ ಜೊತೆಗೆ. ನೋಡಿ ಗೈಸ್, ಪಬ್ಲಿಕಲ್ಲಿ ವೀಡಿಯೋ ಮಾಡಬೇಕು ಅಂತ ಹೇಳ್ತಾರೆ. ವೀಡಿಯೋ ತೆಗಿ ಅಂದರೆ ತೆಗಿಯೋದಿಲ್ಲ. ಚೆನ್ನಾಗಿದೆ ಗೈಸ್. ANB ಸಿನಿಮಾಸ್. AMBನ AMB ಮಹೇಶ್ ಬಾಬು. A ಫಾರ್ ಏನು? A ಫಾರ್ ಅಕ್ಕಿನೇನಿ ಮಹೇಶ್ ಬಾಬು. ಅಕ್ಕಿನೇನಿ ಅಕ್ಕಿನೇನಿ ಮಹೇಶ್ ಬಾಬು ಬರಲ್ಲ. ಕರೆಕ್ಟಾಗಿ ಹೇಳೋ. ಮತ್ತೆ ಅಕ್ಕಿನೇನಿ ಅಂತ ಯಾಕೆ ಹೇಳ್ತೀಯ? ನೆಕ್ಸ್ಟ್ ಬೈಕರ್ ಆಕಾಶ್ ರಿಲೀಸ್ ಆಗಿದೆ, ಟಾಕ್ಸಿಕ್. ಕೇಳಿ ಜನನ ಆಯಿತು.
ಕಡೆಯಿಂದ ಎಂಟ್ರಿ ಇಲ್ವಾ? ಫೋಟೋ ತೆಗೀಲಿ. 1948 ಟಿಕೆಟ್ ಇದ್ದಿತ್ತು ಗೈಸ್. 1948 ಟಿಕೆಟಾ ಇದು? ಫಿಲಮ್ ಟಿಕೆಟ್ಸ್ ಇದು ಕಲೆಕ್ಷನ್ ಮಾಡಿರೋದಾ ಇಲ್ಲ ಪ್ರಿಂಟಾ? ಹೇಗೆ? ಹಳೆ 1948 ಇಂದ ಹಿಡಿದು ಟಿಕೆಟ್ಸ್ಗಳು ಹಿಂಗಿತ್ತು ಅಂತ ನೋಡು. ಕೆಪಾಸಿಟಿ ಅವಾಗ 2.5 ರೂಪಾಯಿ ಒಂದು ಟಿಕೆಟು. ಓ ನೈಸ್. ನೋಡಿ ಗೈಸ್, ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಅಂದರೆ ಪ್ರಿಂಟ್ ಅಲ್ವಾ ಇದು? ಲಾವಣ್ಯ ಅಂತೆ, ಪ್ಯಾಲೇಸ್ ಥಿಯೇಟರು. ದ್ರೌಪದಿ ಇತ್ತು ಅವಾಗ ಕೇಳಿದ್ದೆ. ಇಯರ್ ಏನೂ ಇಲ್ಲ. ಇದು ಯಾವುದು? ಓ ಟೆಕ್ಸಸ್ದಾ? ಟೆಕ್ಸಸ್ ಅಂತಿದೆ. US ಇದೆ, ಅಯೋವಾ. ಓ ಎಲ್ಲ ಕಂಟ್ರಿದು ಇದೆ. ನಮ್ದಲ್ಲ. ಮಿನರ್ವಾ ಎಲ್ಲಿ ಇದು? ಅಲ್ಲ ಎಲ್ಲಿ ಮಿನರ್ವಾ? ಹಾಂ ಅದೇ ಬೆಂಗಳೂರು. ಎಲ್ಲಿ? ನೈಸ್. ಲಿಡೋ. ಉಮಾ ಥಿಯೇಟರ್ ಇದೆ ನೋಡಿ. ಲಿಡೋ ಹೋಗೋಣ. ನೋಡಿ ಗೈಸ್, ನಾನೇ ಫೇರ್ ಆಗಿದ್ದೀನಿ. ನಾನು ಅಷ್ಟು ಫೇರ್ ಆಗಿದ್ದೀನಿ. ಕರಿಯ ಇದು ನಿಜವಾಗ್ಲೂ ಮಹೇಶ್ ಬಾಬುದಾ? ವುಮೆನ್ ಆಫ್ ಕನ್ನಡ ಸಿನಿಮಾ. ವುಮೆನ್ ಆಫ್ ಕನ್ನಡ ಸಿನಿಮಾ. ಅವರು ಮಂಗಳೂರು ಅವ್ರು ಕರ್ನಾಟಕದವ್ರು ಯಾರ್ಯಾರು ಅವರು. ನೋಡಿ, ಶಿವಣ್ಣ, ಉಪ್ಪಿ, ದರ್ಶನ್, ಸುದೀಪ್, ಯಶ್, ರಿಷಬ್ ಶೆಟ್ಟಿ, ಮುರಳಿ ಸರು, ಗಣೇಶು, ಧ್ರುವ, ಇಷ್ಟು ಜನದ ಹಾಕಿದ್ದಾರೆ. ಸಖತ್ತಾಗಿ ಮಾಡಿದ್ದಾರೆ. ಅದಕ್ಕೆ ಮೇಲ್ಪಟ್ಟು ತೆಗಿ ಅಂದ್ರೆ ಸ್ಟಾರ್ಟಿಂಗ್ ನೋಡಿ ಗೈಸ್, ಮಹೇಶ್ ಬಾಬು ಅವ್ರದ್ದು ಮಾಲ್ ಇದು ಅಂತ ಇವನು ಹೇಳಿದ್ದು. ನಮ್ದಿದೆ ಸ್ಕ್ರೀನು ಗೈಸ್. ನೀರಿದೆಯಾ ಮಾಲಲ್ಲಿ? ಕಾಮಿಡಿ, ಆ್ಯಕ್ಷನ್, ಪ್ಯಾಷನ್. ಎವ್ರಿ 2 months. ಅದೇನು ಪ್ಯಾಷನ್, ಎಂಟರ್ಟೈನ್ಮೆಂಟು, ಡ್ರಾಮಾ. 4 hours ಇದೆ ಗೈಸ್ ಮೂವಿ. 4 hours. 2 breaks ಇರುತ್ತೆ ಅನ್ಸುತ್ತಲ್ಲ. ಒಂದೇ ಬ್ರೇಕಾ? ಒಂದು ಬ್ರೇಕಲ್ಲಿ ಹೇಗೆ ಕುತ್ಕೊಳ್ಳೋದು ಕಂಟಿನ್ಯೂಸ್ ಆಗಿ? ಮತ್ತು ಒಂದೇ ಬ್ರೇಕ್ ಅಂತೆ. ಟೂ ಬ್ರೇಕ್ಸು. 2 hours ಒಂದು ಬ್ರೇಕ್. ಬ್ರೇಕ್ ಆದಮೇಲೆ ಇನ್ನೂ 2 hours ಮೂವಿ ಅಷ್ಟೇ. ಕಂಟಿನ್ಯೂಸ್ 4 hours ಇದೆ, ಕುತ್ಕೊಳ್ಳೋಕ್ಕಾಗಲ್ಲ. 2 ಬ್ರೇಕ್ ಕೊಡಬೇಕು. ಫುಲ್ಲು ಲ್ಯಾವೆಂಡರ್.
ಹೊಸದು ಎನ್ನ ಲಾಸ್ಟಾ ರೆಕ್ಲೈನರ್ ಮಾಡ್ಬೇಕು ತಾನೆ. ರೆಕ್ಲೈನರು ನೋಡಿ ಗೈಸ್, ರೆಕ್ಲೈನರ್ ಯಾವುದು ರೆಕ್ಲೈನರ್ ಮಾಡಿದರೆ ಚೆನ್ನಾಗಿತ್ತು. ಚೆನ್ನಾಗಿದೆ ಹೊಸದು ಸೀಸನ್. ಫೋರ್ ಅವರ್ಸ್ ಮೂವಿ ಗೈಸ್, 4 hours ನಿದ್ದೆ ಮಾಡಬೇಕು, ಇಲ್ಲಾಂದರೆ ತಲೆ ತಿಂತೀನಿ ಅಷ್ಟೇ, ನೋಡೋಕ್ಕೆ ಬಿಡಲ್ಲ. ಅಯ್ಯೋ 4 hours. ಇವಾಗ ಮೂವಿ 4:30, 8:30 ಮುಗಿಯುತ್ತಾ. 4:30 ಸ್ಟಾರ್ಟ್ ಆಗಿರೋದು, 8:30 ಮುಗಿಯುತ್ತೆ. ದುರಂದರ್ ರಿವೆಂಜ್ ಅಂದರೆ ಸೆಕೆಂಡ್ ಪಾರ್ಟ್ಗೆ ಹೋಗಿದ್ವಿ. ಫಿಲಮ್ ಅಂತೂ ಎಲ್ಲರೂ ಮಸ್ಟ್ ವಾಚ್ ಮೂವಿ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಒಂದು ಸೀನ್ ಕೂಡ ಮಿಸ್ ಮಾಡೋಕ್ಕೆ ನಮಗೆ ಚಾನ್ಸೇ ಇಲ್ಲ, ಅಷ್ಟು ಏನೋ ಗೂಸ್ ಬಂಪ್ಸ್ ಎಲ್ಲ ಬರುತ್ತೆ ಆ ಥರ ಮೂವಿ ಇದು. ಮೂವಿ ತುಂಬ ಇಷ್ಟ ಆಯಿತು. ನಾವು ಮನೆಗೆ ಬರೋದಕ್ಕೆ ಆಯಿತು ಒಂದು 10:30 ಆಗೋಯಿತು. ಸೊ ತುಂಬ ಲೇಟ್ ಆಯ್ತಲ್ವ. ಮೂವಿ ಅಂತೂ ನೀವು ಅಮೌಂಟ್ ಎಷ್ಟು ಕೊಟ್ಬಿಟ್ಟು ಹೋದರೆ ಅಷ್ಟು ನಿಜ ವರ್ತ್ ಅಂತ ಅನಿಸುತ್ತೆ.